ನಮಸ್ಕಾರ ವೀಕ್ಷಕರೇ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯಕ ಕಂದಾಯ ಅಧಿಕಾರಿಗಳು ಅಂದರೆ ARO ಆಸ್ತಿ ಮಾಲೀಕರಿಗೆ ಅಂತಿಮ ಇ-ಖಾತ ನೀಡದೆ ಪಲಾಯನ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿವೆ. BBMP ಪ್ರಕಾರ ಪ್ರತಿದಿನ ಕನಿಷ್ಠ 2,000 ಜನರು ಅಂತಿಮ ಇ-ಖಾತ ಪಡೆಯಲು ಅರ್ಜಿ ಸಲ್ಲಿಸುತ್ತಿದ್ದಾರೆ. ದೋಷಗಳಿಲ್ಲದ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ಎದುರಿಸದ ಅರ್ಜಿದಾರರಿಗೆ ಅರ್ಜಿಗಳನ್ನು AROಗಳಿಗೆ ಉಲ್ಲೇಖಿಸದೆಯೇ ಅಂತಿಮ ಡಿಜಿಟಲ್ ಖಾತೆಯನ್ನು ನೀಡಲಾಗುತ್ತದೆ. ಸಮಸ್ಯೆಗಳಿರುವ ಅರ್ಜಿಗಳನ್ನು ಅನುಮೋದನೆಗಾಗಿ AROಗಳಿಗೆ ಉಲ್ಲೇಖಿಸಲಾಗುತ್ತದೆ. ಅರ್ಜಿದಾರರೊಬ್ಬರು ಅರ್ಜಿಯನ್ನು ತೆರವುಗೊಳಿಸಲು ARO ಒಬ್ಬರು 25,000 ಲಂಚ ಕೇಳಿದ್ದಾರೆ ಎಂದು ಆರೋಪಿಸಿದರು. ಮಾರಾಟ ಪತ್ರ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರಿನಲ್ಲಿ ವ್ಯತ್ಯಾಸವಿತ್ತು. ಆದ್ದರಿಂದ ಹೆಸರಿನಲ್ಲಿ ವ್ಯತ್ಯಾಸವಿದೆ. ಭೂ ವ್ಯವಹಾರಗಳನ್ನು ನಡೆಸಲು ನಾವು ಸಾಧ್ಯವಾದಷ್ಟು ಬೇಗ ಇ-ಖಾತವನ್ನು ಬಯಸುತ್ತೇವೆ. ಆದ್ದರಿಂದ ನನ್ನಂತಹ ಅನೇಕ ಅರ್ಜಿದಾರರು ಔಪಚಾರಿಕ ದೂರು ದಾಖಲಿಸಲು ಸಿದ್ಧರಿಲ್ಲ ಎಂದು ಅವರು ಹೇಳಿದರು. 10 ದಿನಗಳ ಒಳಗೆ ಅರ್ಜಿಗಳನ್ನು ಅನುಮೋದಿಸಬೇಕಾದ AROಗಳು ಪ್ರಕರಣವನ್ನು ಬಾಕಿ ಉಳಿಸಿಕೊಳ್ಳಲು ಮತ್ತು ಕ್ಲಿಯರೆನ್ಸ್ಗಾಗಿ ಹಣ ಕೇಳಲು ಹಲವಾರು ಕಾರಣಗಳನ್ನು ನೀಡುತ್ತಿದ್ದಾರೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಅನುಮೋದನೆಗಳನ್ನು ಹಸ್ತಚಾಲಿತವಾಗಿ ಅಲ್ಲ, ಎಲೆಕ್ಟ್ರಾನಿಕ್ ಮೂಲಕ ಮಾಡಬೇಕು ಮತ್ತು ಕೆಲವೇ ದಿನಗಳಲ್ಲಿ ಮಾಡಬಹುದು ಎಂದು ಅವರು ಹೇಳಿದ್ದಾರೆ. BBMP ವಿಶೇಷ ಆಯುಕ್ತರಾದ ಮುನೀಶ್ ಮೌದ್ಗಿಲ್ ಅವರು ಆರೋಪಗಳನ್ನು ಒಪ್ಪಿಕೊಂಡರು ಮತ್ತು BBMPಗೆ ಇದರ ಬಗ್ಗೆ ಹಲವಾರು ದೂರುಗಳು ಬಂದಿವೆ ಮತ್ತು ಕೆಲವು ಆಸ್ತಿ ಮಾಲೀಕರು ಮೌಖಿಕವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನಾಗರಿಕರು ದೂರುಗಳನ್ನು ಸಲ್ಲಿಸಲು ಮತ್ತು ಇ-ಖಾತೆಗಳನ್ನು ಪಡೆಯಲು ಸಹಾಯ ಪಡೆಯಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮೀಸಲಾದ ಸಹಾಯವಾಣಿಯನ್ನು ಆರಂಭಿಸಿದೆ. ಯಾರೇ ಕೂಡ ಒಂದು ಇ-ಖಾತವನ್ನು ನೀಡಲಿಕ್ಕೆ ಲಂಚವನ್ನು ಕೇಳಿದ್ರೆ ಅಥವಾ ನಿಮ್ಮ ದಾಖಲೆಗಳು ಎಲ್ಲ ಸರಿ ಇದ್ದರೂ ಕೂಡ ಇ-ಖಾತವನ್ನು ನೀಡದೆ ಸತಾಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ BBMP ನೀಡುವಂಥ ಸಹಾಯವಾಣಿಗೆ ಕರೆ ಮಾಡ್ಬೋದಾಗಿರುತ್ತೆ. 9480683695 ಈ ನಂಬರ್ಗೆ ಕರೆ ಮಾಡಿ ತಮ್ಮ ದೂರನ್ನು ದಾಖಲಿಸ್ಬೋದು. ಲಿಖಿತವಾಗಿ ಅಥವಾ ಮೌಖಿಕವಾಗಿ ನೀವು ಒಂದು ದೂರುಗಳನ್ನ ನೀಡ್ಬೋದು. ಯಾರೇ ಲಂಚ ಕೇಳಿದ್ರು ಕೂಡ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ದೂರುಗಳನ್ನು ದಾಖಲಿಸ್ಬೋದು. ಸಾಮಾನ್ಯವಾಗಿ ಅಂತಿಮ ಇ-ಖಾತವನ್ನು ಪಡೆಯೋದಕ್ಕೆ ಬೆಂಗಳೂರು ಸರ್ವಿಸ್ ಫೀಸ್ ಆಗಿರೋದು 45 ರೂಪಾಯಿಗಳು. ಸ್ಕ್ಯಾನಿಂಗ್ ಫೀಸ್ ಬಂದು ಒಂದು ಪೇಪರ್ ಅಂದರೆ ಒಂದು ಪೇಜಿಗೆ 5 ರೂಪಾಯಿಗಳಾಗುತ್ತೆ. BBMP ಫೈನಲ್ ಸರ್ಟಿಫಿಕೇಟನ್ನು ನೀಡಲಿಕ್ಕೆ 125 ರೂಪಾಯಿ. ಸಾಮಾನ್ಯವಾಗಿ 150 ರೂಪಾಯಿ ಒಳಗಡೆನೆ ಈ ಒಂದು ಶುಲ್ಕವನ್ನು ನೀವು ಪಾವತಿಸಬೇಕಾಗಿರುವಂಥದ್ದು. ಇದಕ್ಕಿಂತ ಹೆಚ್ಚಿಗೆ ಹಣವನ್ನು ಕೇಳಿದಾಗ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಇ-ಖಾತೆಗಳನ್ನ ನೀಡಲಿಕ್ಕೆ ತೊಂದರೆಯನ್ನು ಕೊಟ್ಟಾಗ ಸಹಾಯವಾಣಿಗೆ ನೀವು ದೂರನ್ನು ನೀಡಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.